ಹೆಣ್ಣಯ್ಯನು ಒಂದು ಚಿಕ್ಕ ಹಳ್ಳಿ ರೈತನಾಗಿದ್ದ. ಅವನು ಬಡವನಾದರೂ ದುಡಿಮೆಮಯ ಜೀವನ ನಡೆಸುತ್ತಿದ್ದ. ತಾನು ಇನ್ಹೆರಿಟೆಡ್ ಮಾಡಿದ ಬಿತ್ತನೆ ಭೂಮಿಯಲ್ಲಿ ವರ್ಷಾವರ್ಷ ಬೆಳೆ ಬೆಳೆದು ತನ್ನ ಮನೆಯನ್ನ ನಿರ್ವಹಿಸುತ್ತಿದ್ದ. ಒಂದು ದಿನ ಹಳ್ಳಿಗೆ ಕೃಷಿ ಅಧಿಕಾರಿ ಬಂದರು. ಅವರು ಹೆಣ್ಣಯ್ಯನಿಗೆ ಜೈವಿಕ ಕೃಷಿಯ ಬಗ್ಗೆ ಮಾಹಿತಿ ನೀಡಿದರು. ಹೆಣ್ಣಯ್ಯನು ಮೊದಲಿಗೆ ತುಸು ಅನುಮಾನದಲ್ಲಿದ್ದರೂ ಆತನು ಹೊಸದಾಗಿ ಕಲಿತ ಪದ್ಧತಿಗಳನ್ನು ಪ್ರಯೋಗಿಸಲು ನಿರ್ಧರಿಸಿದ. ಅವನ ಶ್ರಮ ವ್ಯರ್ಥವಾಗಲಿಲ್ಲ. 2 ವರ್ಷದೊಳಗೆ ಅವನು ರಾಸಾಯನಿಕ ಮುಕ್ತ ಕೃಷಿಯಿಂದ ಹೆಚ್ಚು ಲಾಭ ಗಳಿಸುತ್ತಿದ್ದ. ಅವನ ಹಸಿರು ತೋಟವನ್ನು ನೋಡಲು ಬೇರೆ ಹಳ್ಳಿಯ ರೈತರು ಬರುತ್ತಿದ್ದರು. ಹೆಣ್ಣಯ್ಯನು ಕೂಡ ಬೇರೆಯವರಿಗೆ ತನ್ನ ಅನುಭವ ಹಂಚಿಕೊಳ್ಳುತ್ತಿದ್ದ. ಇಂದಿಗೂ ಹೆಣ್ಣಯ್ಯನು ತನ್ನ ಜಮೀನಿನಲ್ಲಿ ಜೈವಿಕ ಪದ್ಧತಿಯ ಬೆಳೆ ಬೆಳೆದು ಹಳ್ಳಿಗೆ ಮಾದರಿಯಾದ ರೈತನಾಗಿದ್ದಾನೆ. ಪಾಠ: ಹೊಸದೇನಾದರೂ ಕಲಿಯಲು ಬಯಸಿದರೆ ಯಶಸ್ಸು ನಿಮ್ಮಿಂದ